ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಈ ದಿನ ಪಾದುಕಾ ಸಹಸ್ರದ 108ನೇ ಪದ್ಯ ಸಮರ್ಪಣಾ ಪದ್ಧತಿ. 106ನೇ ಪದ್ಯದಲ್ಲಿ ವೇದಾಂತ ದೇಶಿಕರು ಪಾದುಕಾ ದೇವಿಯನ್ನು ಮಹಾಮಹಿಮಳೆಂದು ಹೇಳಿದರು. 107ನೇ ಪದ್ಯದಲ್ಲಿ ಅವಳು ಹೇಗೆ ಮಹಾಮಹಿಮಳು ಎಂದು ಹೇಳಿದರು. ಅವಳ ತ್ಯಾಗವೇನು ಎಂದು ಸಹ ಹೇಳಿದರು. ಈ ಪದ್ಯದಲ್ಲಿ ಅವಳು ಶ್ರೀರಾಮನಿಗಿಂತಲೂ ಹೆಚ್ಚು ಬೆಲೆಯುಳ್ಳವಳು, ಅದು ಹೇಗೆ ಎಂದು ಹೇಳಿದ್ದಾರೆ. ಪದ್ಯ ಹೀಗಿದೆ: ಪಾದಾವನಿ ಪ್ರಭವತೋ ಜಗತಾಂ ತ್ರಯಾಣಾಂ ರಾಮಾದಪಿ ತ್ವಮಧಿಕಾ ನಿಯತಂ ಪ್ರಭಾವಾತ್ ನೋ ಚೇತ್ ಕಥಂ ನು ಭರತಸ್ಯ ತಮೇವ ಲಿಪ್ಸೋಃ ಪ್ರತ್ಯಾಯನಂ ಪರಿಪಣಂ ಭವತಿ ಭವಿತ್ರಿ. ಓ ಪಾದುಕೆಯೇ, ಶ್ರೀರಾಮನೇ ಬೇಕೆಂದು ಬಂದ ಭರತನು ನಿನ್ನನ್ನು ವಿಜಯ ಮಾಡಿಸಿಕೊಂಡು ಅವನನ್ನು ಬಿಟ್ಟು ಹೋಗಿದ್ದರಿಂದಲೇ ನೀನು ಆ ರಾಮನಿಗಿಂತ ಮಹಾಮಹಿಮಳೇ ಸರಿ. ಅಡವಿಟ್ಟುಕೊಳ್ಳುವ ವಸ್ತು ಹೆಚ್ಚು ಬೆಲೆಯುಳ್ಳದ್ದಾಗಿದ್ದರೇನೇ ಅದರ ಅರ್ಧ ಹಣ ಸಮಯಕ್ಕೆ ದೊರಕುವುದು. ಅಂತೆಯೇ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆಗಾಗಿ ಬೇಕಾದ ಶ್ರೀರಾಮನನ್ನು ಕಳುಹಿಸಿಕೊಡಬೇಕಾಗಿದ್ದರೆ ಸ್ವದೇಶದ ಜನ ರಕ್ಷಣೆಗಾಗಿ ಅವನಿಗಿಂತ ಪ್ರಭಾವಶಾಲಿಯಾದ ಪಾದುಕೆಗಳನ್ನು ಗಿರಿವೆಯಂತೆ ಇಟ್ಟುಕೊಂಡು ಶ್ರೀರಾಮನನ್ನು ಬಿಟ್ಟುಕೊಟ್ಟನು ಮೇಧಾವಿ ಭರತನೆಂದು ಭಾವ. ಭರತನು ರಾಮನನ್ನು ಚಿತ್ರಕೂಟದಿಂದ ಅಯೋಧ್ಯೆಗೆ ಹಿಂತಿರುಗಿ ಕರೆದುಕೊಂಡು ಹೋಗಲೇಬೇಕೆಂದು ದೃಢ ನಿರ್ಧಾರದಿಂದಲೇ ಬಂದಿದ್ದ. ಅನೇಕ ಕಾರಣಗಳಿಗಾಗಿ ಅವನು ರಾಮನನ್ನು ಬಿಟ್ಟು ಹೋಗುವ ಹಾಗಿರಲಿಲ್ಲ. ಮೊದಲನೆಯ ಕಾರಣವೆಂದರೆ ದಶರಥನು ಮರಣ ಹೊಂದಿದ ಮೇಲೆ ಅವನ ಮೊದಲ ಮಗ ರಾಮನೇ ರಾಜ್ಯವಾಳಬೇಕಾಗಿತ್ತು. ಅದು ಇಕ್ಷ್ವಾಕು ವಂಶದ ನಿಯಮವಾಗಿತ್ತು. ಇಕ್ಷ್ವಾಕು ವಂಶದ ಕುಡಿಯಾಗಿ ಇದನ್ನು ಜಾರಿಗೆ ತರುವ ಜವಾಬ್ದಾರಿ ಭರತನಿಗಿತ್ತೇ ಹೊರತು ರಾಮನ ರಾಜ್ಯವನ್ನು ಕಸಿದುಕೊಳ್ಳುವುದು ಮಹಾಪರಾಧವಾಗಿತ್ತು. ಭರತ ರಾಜ್ಯವಾಳುವ ಹಾಗಿರಲಿಲ್ಲ. ಆದ್ದರಿಂದ ಶ್ರೀರಾಮ ಹಿಂತಿರುಗಿ ಬರಲೇಬೇಕಿತ್ತು. ಎರಡನೆಯದಾಗಿ ತಾಯಿ ಕೈಕೇಯಿಯು ಶ್ರೀರಾಮನನ್ನು ಕಾಡಿಗೆ ಕಳಿಸಿದ್ದು ಘೋರ ಅಪರಾಧವಾಗಿತ್ತು. ತಾಯಿ ಮಾಡಿದ ತಪ್ಪನ್ನು ಮಗ ಸರಿಮಾಡಿ ತಾಯಿಯ ಗೌರವವನ್ನು ಕಾಪಾಡಬೇಕಾಗಿತ್ತು. ಆದ್ದರಿಂದ ಭರತನು ಶ್ರೀರಾಮನನ್ನು ಕರೆದುಕೊಂಡೇ ಹೋಗಬೇಕಿತ್ತು. ಮೂರನೆಯದಾಗಿ ಒಬ್ಬ ಹೆಣ್ಣಿಗೆ ಮರುಳಾಗಿ ರಾಜ್ಯವಾಳಬೇಕಾಗಿದ್ದ ತನ್ನ ಹಿರಿಯ ಮಗನನ್ನು ಕಾಡಿಗೆ ಅಟ್ಟಿದ ಎಂದು ಎಲ್ಲರೂ ದಶರಥನನ್ನು ದೂರುವುದು, ಆ ದೂರು ಹಾಗೆಯೇ ಉಳಿದು ಬಿಡುವುದು ಭರತನಿಗೆ ಅಸಹನೀಯವಾಗಿತ್ತು. ತಂದೆಗೆ ಕೆಟ್ಟ ಹೆಸರು ಬರದಂತೆ ಶ್ರೀರಾಮನನ್ನು ಮತ್ತೆ ಕರೆದುಕೊಂಡು ಹೋಗುವುದು ಖಂಡಿತವಾಗಿ ಬೇಕಾಗಿತ್ತು ಭರತನಿಗೆ. ನಾಲ್ಕನೆಯದು ಅಪವಾದ. ಭರತ ಅಪವಾದಕ್ಕೆ ಗುರಿಯಾಗಿದ್ದ. ತಾಯಿಯ ಜೊತೆ ಸೇರಿ ಸಂಚು ಮಾಡಿ ರಾಮನನ್ನು ಕಾಡಿಗೆ ಕಳಿಸಿ ತಾನೇ ಸಿಂಹಾಸನವೇರುವ ಆಸೆ ಹೊಂದಿದ್ದಾನೆ ಎಂದು ಬಹಳ ಜನ ತಿಳಿದುಕೊಂಡಿದ್ದರು. ಈ ಅಪವಾದವನ್ನು ಭರತನು ಸಹಿಸಿಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದಲೇ ಅವನು ಶ್ರೀರಾಮನನ್ನು ಮತ್ತೆ ಹಿಂತಿರುಗಿ ಕರೆದುಕೊಂಡು ಹೋಗಲೇಬೇಕಾಗಿತ್ತು. ಐದನೆಯ ಕಾರಣ ಏನೆಂದರೆ ರಾಮ ಹಿಂತಿರುಗದೇ ಇದ್ದರೆ, ಭರತ ಸಿಂಹಾಸನ ಏರಿದ್ದರೆ ಅಯೋಧ್ಯೆಯ ಜನರು ದಂಗೆ ಏಳುತ್ತಿದ್ದರು. ಎಲ್ಲಕ್ಕೂ ಮಿಗಿಲಾಗಿ ಭರತ ಶ್ರೀರಾಮನ ಭಕ್ತನಾಗಿದ್ದ, ರಾಮನನ್ನು ಪ್ರೀತಿಸುತ್ತಿದ್ದ. ರಾಮ ವನವಾಸ ಮಾಡುವುದು ಅವನಿಗೆ ಅಸಹನೀಯವಾಗಿತ್ತು. ಇದೆಲ್ಲ ಕಾರಣಗಳಿಂದ ಭರತ ರಾಮನನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲೇಬೇಕಿತ್ತು. ಇಷ್ಟೆಲ್ಲ ಬಲವಾದ ಕಾರಣಗಳಿದ್ದರೂ ಕಡೆಗೆ ಭರತನು ಶ್ರೀರಾಮನ ಬದಲಾಗಿ ಶ್ರೀರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹಿಂತಿರುಗಿದನು. ಶ್ರೀರಾಮನಿಗಿಂತ ಹೆಚ್ಚಿನ ವಸ್ತು ಅವನಿಗೆ ದೊರಕಿದ್ದರಿಂದಲೇ ಅವನು ಸಮಾಧಾನದಿಂದ ಹಿಂತಿರುಗಿದನು ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಹೇ ಪದಾವನಿ, ಓ ಪಾದುಕೆಯೇ, ತ್ವಂ ನೀನು ತ್ರಯಾಣಾಂ ಜಗತಾಂ ಪ್ರಭವತಃ, 3 ಲೋಕಗಳಿಗೂ ಸ್ವಾಮಿಯಾಗಿರುವ ರಾಮಾದಪಿ ರಾಮನಿಗಿಂತಲೂ ಪ್ರಭಾವಾತ್ ಅಧಿಕ ಮಹಿಮೆಯಿಂದ ಅಧಿಕಳು ಎಂಬುದು ನಿಯತಂ ನಿಶ್ಚಯ. ನೋಚೇತ್ ಹಾಗಿಲ್ಲವಾದರೆ ತಮೇವ ಆ ಶ್ರೀರಾಮನನ್ನೇ ಲಿಪ್ಸೋಹೋ ಪಡೆಯಲು ಆಸೆಯಿದ್ದ ಭರತಸ್ಯ ಭರತನಿಗೆ ಭವತಿ ನೀನು ಕಥಂ ಹೇಗೆ ತಾನೇ ಪ್ರತ್ಯಾಯನಂ ಪರಿಪಣಂ ನಂಬಿಕೆಯನ್ನುಂಟು ಮಾಡುವ ಮೂಲಧನವಾಗಿ, ಅಂದರೆ ಅಡವಿಡುವ ವಸ್ತು ಭವತ್ರಿ ಆಗುತ್ತಿದ್ದೆ ಎಂಬುದು ಈ ಪದ್ಯದ ಪ್ರತಿಪದಾರ್ಥ. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಪದ್ಯ ಹೀಗಿದೆ: ಮೂಲೋಕ ದೊಡೆಯ ರಾಮನಿಗಿಂ ಮಹಿಮೆಯಲಿ ನೀ ಮಿಗಿಲು ನಿಜವು ಇಂತಿರೆ ರಾಮನೇ ಬೇಕೆಂದು ಕಾನನದಿ ಅವನಂ ಹಿಂದ ಕೊಯ್ಯಲು ಬಂದ ಭರತ ಅವ ಬರಲೊಪ್ಪದಿರೆ ಮೂಲಧನಕ್ಕೆ ಭದ್ರತೆ ಎನಿಸಿ ಪಾದುಕೆಯನೇ ಒಯ್ದ. ಅಂದ ಮೇಲೆ ಪಾದುಕಾದೇವಿಯು ಶ್ರೀರಾಮನಿಗಿಂತಲೂ ಮಹಾಮಹಿಮಳು ಅಲ್ಲವೇ?
ಶ್ರೀ ವೇದಾಂತ ದೇಶಿಕರ ಈ ತರ್ಕವನ್ನು ಎಲ್ಲರೂ ಒಪ್ಪಬೇಕಾದ್ದೇ. ಶ್ರೀರಾಮ ದಶರಥ ಮಹಾರಾಜನ ಹಿರಿಯ ಮಗನಾಗಿದ್ದನು. ದಶರಥನ ಮರಣಾನಂತರ ಅವನು ಸಿಂಹಾಸನಾರೂಢನಾಗಿ ಅತ್ಯುತ್ತಮವಾಗಿ ರಾಜ್ಯವಾಳಿ ಕೋಸಲದ ಪ್ರಜೆಗಳನ್ನು ರಾಜ್ಯವನ್ನು ಕಾಪಾಡಬೇಕಾಗಿದ್ದವನು. ಅಯೋಧ್ಯೆಯ ಜನ ಹಾಗೂ ಭರತ ಶ್ರೀರಾಮನನ್ನು ಕಾಡಿಗೆ ಹೋಗಲು ಬಿಡುವ ಹಾಗಿರಲಿಲ್ಲ. ಶ್ರೀರಾಮ ಇಕ್ಷ್ವಾಕು ವಂಶದ ರಾಜ ಮನೆತನದ ಕೋಸಲದ ಪ್ರಜೆಗಳ ಅತ್ಯಮೂಲ್ಯ ಆಸ್ತಿಯಾಗಿದ್ದ. ಆದ್ದರಿಂದ ಎಲ್ಲರೂ ರಾಮನನ್ನು ವನವಾಸದಿಂದ ತಪ್ಪಿಸಿ ರಾಜ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬಂದಿದ್ದರು. ಭರತನಂತೂ ದೃಢ ನಿರ್ಧಾರದಿಂದಲೇ ಬಂದಿದ್ದ. ತಂದೆ ತಾಯಿ ಅಂದರೆ ದಶರಥ ಕೈಕೇಯಿಯರು ತಪ್ಪು ಮಾಡಿದ್ದಾರೆ. ತಂದೆ ತಾಯಿಗಳು ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸಬೇಕಾದ್ದು ಮಕ್ಕಳ ಹೊಣೆ. ಅಣ್ಣ, ಹಿಂತಿರುಗಿ ಬಾ ಎಂದಿದ್ದ ಭರತ. ಆಗ ಶ್ರೀರಾಮನು, ತಂದೆ ತಾಯಿಗಳು ಯಾವ ತಪ್ಪನ್ನು ಮಾಡಿಲ್ಲ. ತಂದೆ ನನಗೆ ಅರಣ್ಯ ಪ್ರದೇಶವನ್ನೆಲ್ಲ ಕೊಟ್ಟಿದ್ದಾರೆ, ನಿನಗೆ ಪಟ್ಟಣಗಳನ್ನು ಕೊಟ್ಟಿದ್ದಾರೆ. ದಶರಥ ಮಹಾರಾಜನು ಮಕ್ಕಳಿಗೆ ಯಾವ ತಾರತಮ್ಯವನ್ನು ಮಾಡಿಲ್ಲ. ನಿನ್ನನ್ನು ನಾಡಿಗೆ ಒಡೆಯನನ್ನಾಗಿ ಮಾಡಿದ್ದಾರೆ, ನನ್ನನ್ನು ಕಾಡಿಗೆ ಒಡೆಯನನ್ನಾಗಿ ಮಾಡಿದ್ದಾರೆ. ನೀನು ಅಯೋಧ್ಯೆಯ ಜನರನ್ನು ನೋಡಿಕೋ, ನಾನು ಅರಣ್ಯವಾಸಿಗಳನ್ನು ಋಷಿಮುನಿಗಳನ್ನು ಕಾಪಾಡುತ್ತೇನೆ. ನಿನಗೆ ಶ್ವೇತಛತ್ರ ನೀಡಿದ್ದರೆ ನನಗೆ ಉಸಿರು ತುಂಬುವ ಮರಗಳನ್ನೇ ಛತ್ರಿಯನ್ನಾಗಿ ನೀಡಿದ್ದಾರೆ. ನಾನು ಹಿಂತಿರುಗುವುದಿಲ್ಲ, ನೀನು ಹೋಗು ಎಂದ ರಾಮ. ಆಗಲೂ ಭರತ ಒಪ್ಪಿಕೊಳ್ಳದೆ, ಅಣ್ಣ, ರಾಜ್ಯವಾಳಲು ನನಗೆ ಸಾಮರ್ಥ್ಯವಿಲ್ಲ. ನಿನ್ನ ಅಮ್ಮನನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಬೇಕಾದುದು ನಿನ್ನ ಕರ್ತವ್ಯ ಅಲ್ಲವೇ? ನಾನು ನಿನ್ನ ಬದಲಾಗಿ ನಾರುಮಡಿ ಉಟ್ಟು ಕಾಡಿಗೆ ಹೋಗುತ್ತೇನೆ ಎಂದಾಗ ಪ್ರಜೆಗಳನ್ನು ಕಾಪಾಡಬೇಕಾದ್ದು ನಿನ್ನ ಧರ್ಮವಲ್ಲವೇ ಎಂದಾಗ ರಾಮನು, ಭರತ, ನೀನು ನನ್ನ ಅಮ್ಮನನ್ನು ಅಯೋಧ್ಯೆಯ ಪ್ರಜೆಗಳನ್ನು ನನಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎಂಬ ಭರವಸೆ ನನಗಿದೆ. ನಾನು ವನವಾಸಕ್ಕೆ ಹೋಗುವುದು ನಿಶ್ಚಯ. ನೀನೇ ಅಯೋಧ್ಯೆಗೆ ಹಿಂತಿರುಗು ಎಂದನು. ಆಗ ಭರತನು ದಿಕ್ಕೇ ತೋಚದೆ, ನೀನು ಹಿಂತಿರುಗಿ ಬರುತ್ತೇನೆಂದು ಹೇಳುವವರೆಗೂ ನಾನು ಈ ಹುಲ್ಲಿನ ಮೇಲೆ ಮಲಗಿ ಅನ್ನ ನೀರಿಲ್ಲದೆ ಸತ್ಯಾಗ್ರಹ ಮಾಡುತ್ತೇನೆ ಎಂದಾಗ ರಾಮನು ಭರತನಿಗೆ, ಛೀ, ಏನು ಮಾತು ಅಂತ ಆಡುತ್ತೀಯಾ? ನಾವು ಕ್ಷತ್ರಿಯರು ಪ್ರಜೆಗಳನ್ನು, ರಾಜ್ಯವನ್ನು 24 ಗಂಟೆಯೂ 365 ದಿನಗಳು ಗಳಿಗೆ ಬಿಡದೆ ಕಾಪಾಡಬೇಕಾದವರು. ಸತ್ಯಾಗ್ರಹ ಮಾಡುವ ಅಧಿಕಾರ ನಮಗಿಲ್ಲ. ಎದ್ದೇಳು, ನನ್ನ ಬದಲಾಗಿ ನನ್ನ ಪಾದುಕೆಗಳನ್ನು ತೆಗೆದುಕೋ. ಇನ್ನೇನು 8 ಮತ್ತು 6 ವರ್ಷಗಳು ಓಡಿ ಬಂದು ಬಿಡುತ್ತವೆ. ತದನಂತರ ನಾನು ಬಂದು ಬಿಡುತ್ತೇನೆ. ನಾನು ನೀನು ಇಬ್ಬರು ತಂದೆ ತಾಯಿಯರ ಮಾತನ್ನು ನಡೆಸೋಣ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ. ಪಾದುಕೆಗಳು ದೊರೆತದ್ದು ಭರತನಿಗೆ ಶ್ರೀರಾಮನಿಗಿಂತ ಮಿಗಿಲಾದ ನಿಧಿ ದೊರೆತಂತಾಯಿತು. ಶ್ರೀರಾಮನೆಂಬ ಮೂಲಧನಕ್ಕಾಗಿ ಬಂದವನು ಅದಕ್ಕಿಂತ ಹೆಚ್ಚಿನದಾದ ಪಾದುಕೆಗಳು ಸಿಕ್ಕಿದ್ದರಿಂದ ತಾನೇ ಅವನು ಒಪ್ಪಿಕೊಂಡ ಎನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಇನ್ನು ಪಾದುಕೆಗಳನ್ನು ನಮ್ಮಾಳ್ವಾರರು ಎಂದು ತೆಗೆದುಕೊಂಡರೆ ಭವಸಾಗರವನ್ನು ದಾಟಿಸಲು ಸಮರ್ಥನಾದವನು ಭಗವಂತ. ಅವನ ನಾಮಸ್ಮರಣೆ ಅವನಲ್ಲಿ ಶರಣಾಗತಿ. ಆದರೆ ಎಲ್ಲರಿಗೂ ಭಗವಂತ ಒದಗುತ್ತಾನೆಂದು ಹೇಳುವ ಹಾಗಿಲ್ಲ. ಆಗ ದಿಕ್ಕು ಯಾರು? ಆದ್ದರಿಂದಲೇ ನಮ್ಮ ಶಾಸ್ತ್ರಗಳು ನಮ್ಮ ಧರ್ಮ ಗುರುವನ್ನು ಭಗವಂತನಿಗಿಂತ ಮಿಗಿಲು ಎನ್ನುತ್ತದೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಕೈ ಹಿಡಿದನೆಂದರೆ ಭಕ್ತನಿಗೆ ಭಗವಂತನ ಗೊಡವೆಯೇ ಇರುವುದಿಲ್ಲ. ಭಗವಂತ ಕೈ ಬಿಟ್ಟರೂ ಗುರು ಕೈ ಬಿಡುವುದಿಲ್ಲ. ಆಚಾರ್ಯ ಸ್ವರೂಪಿ ಪಾದುಕೆಯೇ ಭಕ್ತರ ಮೂಲನಿಧಿ. ಮೂಲೋಕದೊಡೆಯನಿಗಿಂತ ಮಹಾಮಹಿಮಳು, ಭಗವಂತನ ಹಾಗೆ ಕೈ ಹಿಡಿದು ನಡೆಸುವವಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಈ ಭೂಮಿಯಲ್ಲಿ ಯಾವಾಗ ಧರ್ಮಕ್ಕೆ ಚ್ಯುತಿ ಉಂಟಾಗುತ್ತದೆಯೋ, ಅಧರ್ಮವು ಹೆಚ್ಚುತ್ತದೆಯೋ ಆಗೆಲ್ಲ ನಾನು ಆವಿರ್ಭವಿಸುತ್ತೇನೆ ಎಂದಿದ್ದಾನೆ ಭಗವಂತ. ತಾನೇ ಬರಲು ಸಾಧ್ಯವಿಲ್ಲದೆ ಇದ್ದಾಗ ಆಳ್ವಾರುಗಳ, ಆಚಾರ್ಯರುಗಳ, ಗುರುಗಳ, ಸಂತರ ರೂಪದಲ್ಲಿ ಆವಿರ್ಭವಿಸುತ್ತಾನೆ ಪರಮಾತ್ಮ. ಗುರುವಾಗಿ ಆರ್ತರ ಕೈ ಹಿಡಿದು ಧರ್ಮವು ನಾಶವಾಗದ ಹಾಗೆ ನೋಡಿಕೊಳ್ಳುತ್ತಾನೆ. ಮಾನ್ಯ DVGಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವಂತೆ, ಸೃಷ್ಟಿಯಾಶವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಬೀಭತ್ಸ ಘೋರಗಳಿನ್ನೊಂದು ಕಡೆ, ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ಎನ್ನುವ ಹಾಗೆ ಅರ್ಜುನ ಮಹಾಭಾರತದ ಯುದ್ಧದ ಸಂಧಿಕಾಲದಲ್ಲಿ ಧರ್ಮಕ್ಕಾಗಿ ಹೋರಾಡಬೇಕಾಗಿದ್ದ ಅವನೇ ಸಂದಿಗ್ಧಕ್ಕೆ ಒಳಗಾಗಿ ಕೈಚಲ್ಲಿ ವಿಷಾದದಿಂದ ಕುಳಿತಾಗ ಶ್ರೀಕೃಷ್ಣ ಪರಮಾತ್ಮ ಆ ಕ್ಷಣದಲ್ಲಿ ಸ್ವತಃ ಗುರುವಾಗಿ ಆವಿರ್ಭವಿಸಿದನು. ಅರ್ಜುನನನ್ನು ಸಾಂತ್ವನಗೊಳಿಸಲು, ಅವನ ಮೂಲಕ ಧರ್ಮವನ್ನು ಕಾಪಾಡಲು,
ಭಗವದ್ಗೀತೆಯನ್ನು ಬೋಧಿಸಿ ಭಗವಂತ ತಾನೇ ಜಗದ್ಗುರುವಾಗಿ ಪ್ರಕಟಗೊಂಡನು. ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಹೇಳುವುದು ಇದಕ್ಕೆ. ತನ್ನ ಕಣ್ಮುಂದೆಯೇ ಧರ್ಮ ಕುಸಿದು ಕುಳಿತಾಗ ತುರ್ತು ಪರಿಸ್ಥಿತಿಯಲ್ಲಿ ಭಗವಂತ ತಾನೇ ಗುರುವಾಗಿ ನಿಂತು ಭಗವದ್ಗೀತೆಯ ಮೂಲಕ ಜೀವನ ಧರ್ಮವನ್ನು ಅರ್ಜುನನಿಗೆ ಬೋಧಿಸಿ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ಧರ್ಮದ ವಿನಾಶವನ್ನು ತಪ್ಪಿಸಿದನು. ಎಂತಹ ಕಠಿಣ ಸಂದರ್ಭದಲ್ಲೂ ಧರ್ಮದ ಪತನವನ್ನು ನೋಡುತ್ತಾ ಹತಾಶರಾಗಿ ಕೈಚೆಲ್ಲಿ ಕಂಗೆಟ್ಟು ಕೂರಬೇಡಿ, ಏಳಿ ಎದ್ದೇಳಿ, ಮೋಹವನ್ನು ಬಿಟ್ಟು ಧರ್ಮಕ್ಕಾಗಿ ಹೋರಾಡಿ ಎಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ನೀಡಿದನು ಶ್ರೀಕೃಷ್ಣ. ಅಧರ್ಮ ಮಾರ್ಗದಲ್ಲಿ ನಡೆಯುವುದು ಪಾಪ, ಆದರೆ ನಿರಪರಾಧಿ ಸದ್ಗುಣ ಸದಾಚಾರಿಗಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವಾಗ ಅಧರ್ಮದ ವಿರುದ್ಧ ಧ್ವನಿ ಎತ್ತದೆ ಕೈ ಎತ್ತದೆ ಕುಳಿತುಕೊಳ್ಳುವುದು ಪಾಪದ ಕೆಲಸವೇ ಎಂದು ತೋರಿಸಿಕೊಟ್ಟಿದ್ದಾನೆ ಭಗವಂತ. ಧರ್ಮದಿಂದ ಬದುಕಬೇಕು, ಧರ್ಮವನ್ನು ಕಾಪಾಡಬೇಕು, ಅಧರ್ಮದ ವಿರುದ್ಧ ಧ್ವನಿ ಎತ್ತಬೇಕು, ಹೋರಾಡಬೇಕು ಎಂಬ ಸಂದೇಶವನ್ನು ಭಗವಂತ ತಾನೇ ಶ್ರೀಕೃಷ್ಣ ಪರಮಾತ್ಮನಾಗಿ ಅರ್ಜುನನಿಗೆ ಗುರುವಾಗಿ ಆವಿರ್ಭವಿಸಿ ತೋರಿಸಿಕೊಟ್ಟಿದ್ದಾನೆ ಜಗತ್ತಿಗೆ. ಶ್ರೀರಾಮಚಂದ್ರ ಕಾಡಿಗೆ ಹೊರಟಿದ್ದ ಶಿಷ್ಟ ಪರಿಪಾಲನೆಗಾಗಿ, ದುಷ್ಟ ಶಿಕ್ಷೆಗಾಗಿ. ಆದ್ದರಿಂದ ಪಾದುಕಾದೇವಿಯು ಶ್ರೀರಾಮನನ್ನು ಬಿಟ್ಟು ಭರತನ ಹಿಂದೆ ಹೊರಟು ಭರತನಿಗೂ ಅಯೋಧ್ಯ ಜನರಿಗೂ ಶ್ರೀರಾಮನಷ್ಟೇ ಸಾಂತ್ವನ ನೀಡಿದ್ದಳು. ಶ್ರೀರಾಮ ಅವಳನ್ನು ತನ್ನ ಜಾಗದಲ್ಲಿ 14 ವರ್ಷಗಳ ಕಾಲ ಭರತನಲ್ಲಿ ಅಯೋಧ್ಯೆಯ ಜನರಲ್ಲಿ ಅಡವಿಟ್ಟಿದ್ದನು. ಯಾವಾಗಲೂ ಅಡವಿಡುವ ವಸ್ತು ಹೆಚ್ಚಿನ ಬೆಲೆಯುಳ್ಳದ್ದಾಗಿರುತ್ತದೆ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಪಾದುಕಾದೇವಿಯನ್ನು, ಪಾದುಕಾ ಸ್ವರೂಪಿ ಗುರುಗಳನ್ನು ಸಹ ಶ್ರೀರಾಮನಿಗಿಂತ ಹೆಚ್ಚು ಮಹಿಮೆಯುಳ್ಳವರು ಎಂದು ಹೇಳಿದ್ದಾರೆ ಈ ಪದ್ಯದಲ್ಲಿ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.